ಮಾರ್ಚ್ 7ನೇ ತಾರೀಕು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನ ಕೊಡಬೇಕು ಅಂತ ಹೇಳಿ ಶಿಡ್ಲಘಟ್ಟದ ಶಾಸಕರಾಗಿರುವಂತಹ ಬಿಎನ್ ರವಿಕುಮಾರ್ ಅವರು ಆಗ್ರಹಿಸಿದ್ದಾರೆ. ವಿಶೇಷವಾಗಿ ನೀರಾವರಿ ಯೋಜನೆಗೆ ಒತ್ತು ನೀಡಬೇಕು ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಎತ್ತಿನಹೊಳೆ ಯೋಜನೆ ಬಹಳ ಕುಂಠಿತವಾಗಿದೆ, ಅದನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದೇ ವೇಳೆ ಜಡ್ಪಿ ಟಿಪಿ ಚುನಾವಣೆ ಬಗ್ಗೆ ಇವರು ಮಾತನಾಡಿದರು. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 16ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಮಾರ್ಚ್ 7ನೇ ತಾರೀಕು ಈ ರಾಜ್ಯದ ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾ ಇರೋದರಿಂದ ವಿಶೇಷವಾಗಿ ನಾನು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಸರ್ಕಾರ ಗಮನಕ್ಕೆ ಹೆಚ್ಚಿನ ವಿಶೇಷ ಅನುದಾನಗಳನ್ನು ಕೊಡಬೇಕು. ಮುಖ್ಯವಾಗಿ ಇವತ್ತು ನೀರಾವರಿ ಈ ಎರಡೂ ಜಿಲ್ಲೆಯಲ್ಲಿ ಭಾಳಷ್ಟು ನೀರಿನ ಸಮಸ್ಯೆ ಇರೋದರಿಂದ ನೀರಾವರಿ ಯೋಜನೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಸರ್ಕಾರ ಗಮನ ತಂದಿದ್ದೀರಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಈ ಭಾಗದ ರೈತರು ಇವತ್ತು ಕಷ್ಟ ಇರೋದನ್ನ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಕ್ಷೇತ್ರಕ್ಕೂ ನೀರಾವರಿ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಏನಿವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕಂದಾಯ ಭವನ ಭಾಳಷ್ಟು ಹದಗೆಟ್ಟಿದ್ದು ಇವತ್ತು ಹಾಳಾಗಿರೋದ್ರಿಂದ ಈ ರಾಜ್ಯದ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರಿಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಒಂದು ಕಂದಾಯ ಭವನ ಕೊಡಬೇಕನ್ನೋ ಒಂದು ಮನವಿಯನ್ನು ಸಹ ನಾವು ಕೊಟ್ಟಿದ್ದೀರಿ. ಮತ್ತು ಏನಿವತ್ತು ಎತ್ತಿನಹೊಳೆ ಅನ್ನೋಂಥದ್ದು ಏನಿದೆ 2025ಕ್ಕೆ ನಾವು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಡ್ತೀನಿ ಅಂತ ಹೇಳಿದರು. ಅದು ಭಾಳಷ್ಟು ಕುಂಠಿತವಾಗಿ ನಡೀತಾ ಇರೋದ್ರಿಂದ ಈ ನೀರಾವರಿ ಯೋಜನೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಂತ ನಾವು ಸರ್ಕಾರ ಗಮನ ತರ್ತಾ ಇದ್ದೀವಿ. ಸರ್, ನಿಮ್ಮದೊಂದು ಆಸೆ ಇದೆ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅಂತ. ಇವತ್ತು ನಮ್ಮ ಒಂದು ಆಸೆ ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದರೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿಗಾಗಿ ಇವತ್ತು ನಾವು ಒಂದು ಸ್ಥಳವನ್ನು ಗುರುತಿಸಿದ್ದೀರಿ. ಒಂದು ಡ್ಯಾಮ್ ಒಂದು ಕಟ್ಟಿ ಇವತ್ತು ಈ ಭಾಗದಲ್ಲಿ ಪ್ರತಿ ಮನೆಗೂ ಇವತ್ತು ಕಾವೇರಿ ನೀರನ್ನು ಯಾವ ರೀತಿ ಇವತ್ತು ಸುಮಾರು 2-3 ಜಿಲ್ಲೆಗಳಲ್ಲಿ ಇವತ್ತು ಕಾವೇರಿ ನೀರು ಅದೇ ರೀತಿ ಕೊಡಬೇಕನ್ನೋ ಒಂದು ನಮಗೊಂದು ಆಸೆ ಇತ್ತು. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತೇವೆ. ಸರ್, ಜಡ್ಪಿ ಟಿಪಿ ಬಗ್ಗೆ ಈಗಾಗಲೇ ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ. ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮಾಡುತ್ತಾ ಸರ್? ಇವತ್ತು ಹೈಕೋರ್ಟ್ಗೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಮೇ ಹಂತದೊಳಗಡೆ ನಾವು ಕ್ಯಾಟಗಿರಿ ಅನೌನ್ಸ್ ಮಾಡ್ತೀರಂತ ಈಗಾಗಲೇ ಅವರು ಅಬ್ರಿವೇಟ್ ಕಳಿಸಿದ್ದಾರೆ. ನನ್ನ ಪ್ರಕಾರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ 2025ರಲ್ಲಿ ಮೇ ಆದಮೇಲೆ ಅದು ಆಗಸ್ಟ್ ಆಗ್ಬೋದು, ಸೆಪ್ಟೆಂಬರ್ ಒಳಗಡೆ ಬರ್ತಕ್ಕಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ JDS ಪಕ್ಷದ ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕು ಹೆಚ್ಚಿನ ನಮ್ಮ ಮುಖಂಡರು ಅಧಿಕಾರಕ್ಕೆ ತರ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸರ್, ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಕಂಟೆಂಪ್ಟ್ ಆಫ್ ಕೋರ್ಟಲ್ಲಿ ಪೆನಾಲ್ಟಿ ಕೂಡ ಕಟ್ಟಿದೆ. ಹೌದು. ಆದರೆ ಈ ಬಾರಿ ಕೂಡ ಕೋರ್ಟು ಆದೇಶನ ಹೊರಡಿಸಿರೋದ್ರಿಂದ ಈ ಸರ್ಕಾರ ನಿಜವಾಗ್ಲೂ ಪಂಚಾಯತಿ ಚುನಾವಣೆಗಳು ನಡೆಸೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆ? ಇವತ್ತು ಪಂಚಾಯತಿ ಚುನಾವಣೆಗಳು ನಿಲ್ಲಕ್ಕೆ ಕಾರಣ ಕ್ಯಾಟಗಿರಿ ರಿಸರ್ವೇಷನ್ಸು ಸಮಸ್ಯೆ ಆದಾಗ ಇದು ನಿಂತಿರೋಂಥದ್ದು. ಆ ರಿಸರ್ವೇಷನ್ ಸಂಬಂಧಪಟ್ಟಂಗೆ ಈಗಾಗಲೇ ಸರ್ಕಾರದಲ್ಲಿ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಈ ಒಂದು 2025ನೇ ವರ್ಷದಲ್ಲಿ